ನಾಡಹಬ್ಬ ದಸರಾವನ್ನ ಉದ್ಘಾಟನೆ ಮಾಡ್ತಕ್ಕಂತ ವಿಷಯಕ್ಕೆ ಸಂಬಂಧಿಸಿದಂತೆ ನಾವಿಲ್ಲಿ ನೋಡ್ಕೊ ಬಂದ್ವಿ. ಜನಪರ ಸಂಘಟನೆಗಳು, ವಿವಿಧ ಸಂಘಟನೆಗಳು, ಮುಸಲ್ಮಾನರು ಕೂಡ ಇದನ್ನು ಸ್ವಾಗತಿಸ್ತಾ ಇದ್ದಾರೆ, ಸಂಘಟನೆಗಳು ಕೂಡ ಸ್ವಾಗತಿಸ್ತಾ ಇದ್ದಾವೆ. ಆದ್ರೆ ಬಿಜೆಪಿಯವರು ಇವರೆಲ್ಲ ಸಹಜವಾಗಿ ವಿರೋಧಿಸ್ತಾ ಇದ್ದಾರೆ. ಅಂಡ್ ಮುಂದುವರೆದ ಭಾಗವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಹಾದಿಯಾಗಿ ಪ್ರತಾಪ್ ಸಿಂಹ, ಫಸ್ಟ್ ಇದನ್ನ ಧ್ವನಿ ಎತ್ತೋ ಪ್ರತಾಪ್ ಸಿಂಹ ಅವರ ಹಾದಿಯಾಗಿ ಬಿಜೆಪಿಯವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಹಾಸನದಲ್ಲಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರೀತಮ್ ಗೌಡ ಪರೋಕ್ಷವಾಗಿ ಬಾನು ಮಸ್ತಾಕ್ ಅವರ ಆಯ್ಕೆಯನ್ನ ಒಪ್ಪಿಕೊಂಡಿದ್ದಾರೆ. ಈ ಮೂಲಕ ತಮ್ಮದೇ ಪಕ್ಷದ ನಾಯಕರು ಯಾರ್ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಪ್ರೀತಮ್ ಗೌಡ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆ ಆಗಿರ್ತಕ್ಕಂಥ ಬಾನು ಮಸ್ತಾಕ್ ಅವರು ತಾಯಿ ಚಾಮುಂಡಿ ಹಾಗೂ ಹಿಂದೂ ಸಂಪ್ರದಾಯವನ್ನ ಒಪ್ಪಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ರೆ ನನ್ನ ಅಡ್ಡಿ ಇಲ್ಲ. ಆದ್ರೆ ಆ ನಂಬಿಕೆ, ಶ್ರದ್ಧೆ, ಭಾವನೆ ಇದೆ ಅಂತ ನಾನು ನಂಬಿದ್ದೀನಿ. ಆದ್ರಿಂದ ಎಲ್ಲರಿಗೂ ಒಳ್ಳೇಲಾಗದಿದೆ ಅಂತ ಹೇಳಿ ಪ್ರೀತಮ್ ಗೌಡ್ರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೇರೆಯವರ ಮಾತಿಗೆ ಉತ್ತರಿಸಕ್ಕೆ ನಾನು ಅವರ ವಕ್ತಾರ ಅಲ್ಲ. ನಮ್ಮ ನಂಬಿಕೆ ಮೇಲೆ ಪ್ರೀತಿ, ವಿಶ್ವಾಸ ಇಟ್ಟು ಉದ್ಘಾಟನೆ ಮಾಡಿದ್ರೆ ನಾನೇ ಯಾಕ್ರಿ ಬೇಡ ಅಂತ ಅನ್ಲಿ, ಬೇಡ ಅನ್ನಕ್ಕೆ ಪ್ರೀತಮ್ ಗೌಡ ಯಾರ್ರೀ ಅಂತ ಪ್ರಶ್ನೆ ಮಾಡುವ ಮೂಲಕ ಪರೋಕ್ಷವಾಗಿ ಬಾನು ಮಸ್ತಾಕ್ ಅವರ ಆಯ್ಕೆಯನ್ನ ಸ್ವಾಗತಿಸಿದ್ದಾರೆ ಅಂತ ನಾವಿಲ್ಲಿ ವ್ಯಾಖ್ಯಾನ ಮಾಡಬಹುದು. ಅಂಡ್ ನಾನು ಆಗ್ಲೇ ಹೇಳ್ದೆ, ಹಾಸನ ಜಿಲ್ಲೆಯವರಾಗಿ ಪ್ರೀತಮ್ ಗೌಡ್ರು ಕೂಡ ಬಾನು ಮಸ್ತಾಕ್ ಅವ್ರನ್ನ ವಿರೋಧ ಮಾಡಕ್ ಆಗೋದಿಲ್ಲ. ರಾಜ್ಯ ನಾಯಕರು ಏನಾರು ಹೇಳ್ಬೋದು. ಯಾಕೆ ಅಂತಂದ್ರೆ ವಿಜಯೇಂದ್ರಗೆ ಹಾಸನದ ಮುಸಲ್ಮಾನ ಬಾಂಧವರು ಯಾರು ಹೋಗಿ ಓಟ್ ಹಾಕೋದಿಲ್ಲ, ಆರ್ ಅಶೋಕಿಗೆ ಓಟ್ ಹಾಕೋದಿಲ್ಲ, ಪ್ರತಾಪ್ ಸಿಂಗ್ ಓಟ್ ಹಾಕೋದಿಲ್ಲ. ಆದ್ರೆ ಪ್ರೀತಮ್ ಗೌಡ್ರು ಮುಂದಿನ ಬಾರಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇವತ್ತು ಬಾನು ಮಸ್ತಾಕ್ ಅವರನ್ನ ವಿರೋಧ ಮಾಡಿ ನಾಳೆ ಮುಸಲ್ಮಾನರ ವಿರೋಧ ಕಟ್ಕೊಳಕ್ ರೆಡಿ ಇಲ್ಲ ಅವರು. ಹಾಗಾಗಿ ಓರ್ವ ಪ್ರಬುದ್ಧ ರಾಜಕಾರಣಿಯಾಗಿ ಪ್ರೀತಮ್ ಗೌಡ್ರು ರಾಜಕಾರಣಿಯ ಪಟ್ಟುಗಳನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿರೋರು. ಓರ್ವ ಪ್ರಬುದ್ಧ ರಾಜಕಾರಣಿಯಾಗಿ ಪಕ್ಷಕ್ಕೂ ಬೇಸರವಾಗದಂತೆ, ಹಿಂದೂ ಸಮುದಾಯಕ್ಕೂ ಬೇಸರವಾಗದಂತೆ, ಮುಸಲ್ಮಾನ ಸಮುದಾಯಕ್ಕೂ ಬೇಸರವಾಗದಂತೆ, ಬಾನು ಮಸ್ತಾಕ್ ಅವರ ಆಯ್ಕೆಯನ್ನ ವಿರೋಧವೂ ಮಾಡದಂತೆ, ಅದನ್ನ ಸ್ವಾಗತವೂ ಮಾಡದಂತೆ ಪರೋಕ್ಷವಾಗಿ ಸ್ವಾಗತ ಮಾಡಿದ್ದಾರೆ. ಪರೋಕ್ಷವಾಗಿ ಬಿಜೆಪಿ ನಾಯಕರ ಹೇಳಿಕೆಯನ್ನು ಕೂಡ ಟೀಕಿಸಿದ್ದಾರೆ. ಈ ಮೂಲಕ ಜಿಲ್ಲೆಯ ನಾಯಕನಾಗಿ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಡಬಹುದು ಆ ತರದೊಂದು ಸ್ಟೇಟ್ಮೆಂಟ್ ಅನ್ನ, ಬಹಳ ಜಾಣ್ಮೆಯ ಸ್ಟೇಟ್ಮೆಂಟ್ ಅನ್ನ ಪ್ರೀತಮ್ ಗೌಡ್ರು ಕೊಟ್ಟಿದ್ದಾರೆ. ಅಂಡ್ ಬಿಜೆಪಿ ಒಂದ್ ಕಡೆ ಬಿಜೆಪಿ ವಿರೋಧ ಮಾಡ್ತಾ ಇದ್ರೆ, ಅವರ ದೋಸ್ತಿ ನಾಯಕರಾದಂತ ಜೆಡಿಎಸ್ ಅವರೇನು ಅವರು ಕೂಡ ಬಾನು ಮಸ್ತಾಕ್ ಅವರ ಆಯ್ಕೆಯನ್ನ ಸ್ವಾಗತಿಸಿದ್ದಾರೆ. ಯಾಕೆಂದ್ರೆ ರೇವಣ್ಣ ಅವರು ಕೂಡ ಹಾಸನ ಜಿಲ್ಲೆಯವರೇ, ಹಾಗಾಗಿ ರೇವಣ್ಣ ಅವರು ಸ್ವಾಗತಿಸಿದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ. ಇವತ್ತು ಮಾತನಾಡಬೇಕಾದ್ರೆ ಅವರು ಕೂಡ ನಾವು ನೋಡಿದ್ವಿ, ಜೆಡಿಎಸ್ ವಿರೋಧ ಇಲ್ಲ. ಹಾಸನದ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ್ರು ಕೂಡ ಇದಕ್ಕೆ ವಿರೋಧವಿಲ್ಲ. ನನ್ನ ವೈಯಕ್ತಿಕ ನಿಲುವು ಅಂತಕ್ಕಂಥ ಪದವನ್ನು ಕೂಡ ಅಲ್ಲಿ ಬಳಸ್ಬಿಟ್ಟಿದ್ದಾರೆ ಅವರು ಪ್ರೀತಮ್ ಗೌಡ್ರು. ಹಾಗಿದ್ರೆ ಪ್ರೀತಮ್ ಗೌಡ್ರು ಏನ್ ಮಾತಾಡಿದ್ರು ಅಂತ ನೋಡೋದಾದ್ರೆ ನೋಡಿ, ತಾಯಿ ಚಾಮುಂಡೇಶ್ವರಿ ತಾಯಿಯನ್ನ ದೇವರು ಅಂತೇಳಿ ಒಪ್ಪಿ ತಾಯಿಯ ಪೂಜೆ ಮಾಡೋದಕ್ಕೆ, ಉದ್ಘಾಟನೆ ಮಾಡೋದಕ್ಕೆ ಹೋಗೋವಂಥ ಯಾವುದೇ ಧರ್ಮದ ಯಾವುದೇ ಮಹಿಳೆ ಆಗ್ಬೋದು, ಯಾವುದೇ ವ್ಯಕ್ತಿ ಆದರೂ ಅವ್ರಿಗೆ ಸ್ವಾಗತವನ್ನು ಕೊಡ್ತೀವಿ. ಅವರಲ್ಲಿ ಆ ನಂಬಿಕೆ, ಆ ಶ್ರದ್ಧೆ ಇರಲಿ ಅನ್ನೋದಷ್ಟೇ ನಮ್ಮ ಅಪೇಕ್ಷೆ ಇದೆ. ಆ ಶ್ರದ್ಧೆ ಮತ್ತು ಭಕ್ತಿ ಅವರಲ್ಲಿ ಇದೆ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಅವರು ಅದನ್ನು ಕ್ಲಾರಿಫೈ ಮಾಡಿ ಚಾಮುಂಡೇಶ್ವರಿಯಲ್ಲಿ ದಸರಾ ಉದ್ಘಾಟನೆ ಮಾಡಿದ್ರೆ ಬಹುಶಃ ಎಲ್ಲ ಸಮಸ್ಯೆಗೆ ತೆರೆ ಎಳೆದಂತಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದರೂ ಇದು ಉತ್ತರ ಇರೋಂಥದ್ದು ಒಂದೇನೇ, ಅವರು ನಮ್ಮ ನಂಬಿಕೆಯ ಮೇಲೆ ವಿಶ್ವಾಸವನ್ನಿಟ್ಟು, ಗೌರವವನ್ನಿಟ್ಟು, ಹಿಂದೂ ಧರ್ಮದ ಮೇಲೆ ಪ್ರೀತಿಯನ್ನಿಟ್ಟು ಹೋಗಿ ಉದ್ಘಾಟನೆ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ರೆ ಸಮಾಜದಲ್ಲಿ ಇದಕ್ಕಿಂತ ಒಳ್ಳೆ ಮೆಸೇಜ್ ಏನಿದೆ? ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಧರ್ಮದಲ್ಲೂ ಕೂಡ ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ, ತಾಯಿ ಹಾಸನ ಮೇಲೆ ಪ್ರಾರ್ಥನೆ ಮಾಡ್ತೀನಿ.